ಹೇಳಿ ತುಳಸಿ ಅವರೇ, ಒಂದಲ್ಲ ಎರಡಲ್ಲ 23 ವರ್ಷಗಳಿಂದ ಕೋಮಾದಲ್ಲಿದ್ರಿ. ಈಗ ನಿಮಗೆ ಎಚ್ಚರ ಆಗಿದೆ. ನೀವು ಕೂಡ ಒಬ್ರು ಡಾಕ್ಟ್ರು. ಇದೊಂಥರ ನಿಮಗೆ ಮಿರಾಕಲ್ ಅನ್ಸೋದಿಲ್ವಾ? ಇಷ್ಟು ವರ್ಷಗಳ ನಂತರ ಎದ್ದು ಕೂತಿದ್ದೀನಿ, ಓಡಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ನನ್ನ ಅಚ್ಚುಮೆಚ್ಚಿನ ಫಿಲ್ಟರ್ ಕಾಫಿ ಕುಡಿತಾ ಇದ್ದೀನಿ ಅಂದರೆ ನನಗಂತೂ ನಂಬೋದಕ್ಕೆ ಆಗ್ತಾಯಿಲ್ಲ. ಇದೇ ವಿಚಾರ, ಇದೇ ಘಟನೆ ನಡೆದಿದೆ ಅಂತ ನನಗೆ ಯಾರಾದರೂ ಹೇಳಿದಿದ್ರೆ ಡಾಕ್ಟರ್ ಆಗಿ ನಾನೇ ಬುಲ್ಶಿಟ್ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ನೋ ಏನೋ. ಎಚ್ಚರ ಆದಾಗಿನಿಂದ ನನ್ನ ಮಗಳಿಗೆ ಹೇಳ್ತಾನೆ ಇರ್ತೀನಿ, ಇದು ಮಿರಾಕಲ್ ಅಲ್ಲ, ಮಿರಾಕಲ್ನ ಮೀರಿದಂತಹ ಯಾವುದಾದ್ರೂ ಒಂದು ಪದ ಇದ್ದರೆ ಅದೇ ಇದು ಅಂತ. ಸೊ ಇಷ್ಟು ವರ್ಷದ ನಂತರ ಎದ್ದು ಹೊಸ ಜಗತ್ತನ್ನು ನೋಡಿದಾಗ ಎಷ್ಟು ಎಕ್ಸೈಟ್ಮೆಂಟ್ ಆಯಿತು? ಆನೆಸ್ಟ್ಲಿ ಆ ಥರ ನನಗೇನು ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ನಿಮಗೆ ನಿಜ ಹೇಳಿದ್ರೆ ನೀವ್ಯಾರೂ ಬಹುಶಃ ನಂಬೋದಿಲ್ಲ. ಈಗ ಅಂಥದ್ದೇನಾಯಿತು ನಿಮಗೆ? ನಾನು ಒಂದು ನಿದ್ದೆ ಮಾಡಿ ಎದ್ದಂಗಿತ್ತು. ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿ ಎದ್ದಿರೋ ಫೀಲಿಂಗ್ ಅಷ್ಟೇ. ನನ್ನ ಕೃಷಿ ಬೆಳೆದು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಒಂದು 8-10 ಬಿಳಿ ಕೂದಲು ಬಂದಿದೆ. ಇದನ್ನೆಲ್ಲ ಕಾಂಪ್ರಿಹೆಂಡ್ ಮಾಡೋದಕ್ಕೆ ಒಂದು ದಿವಸ ಬೇಕಾಯಿತು ಅಷ್ಟೇ. ಅದು ಬಿಟ್ಟರೆ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದಿರೋ ಹಾಗೆ ಫ್ರೆಶ್ ಆಗಿದ್ದೀನಿ. ನಂಬೋಕೆ ಆಗ್ತಾಯಿಲ್ಲ. ಹಾಗಾದರೆ ತುಳಸಿಯವರೇ, ನಿಮಗೆ ಹಳೇದೆಲ್ಲ ಈಗಲೂ ನೆನಪಿದೆಯಾ? ನಾನು ಆಗಲೇ ಹೇಳಿದ್ನಲ್ಲ, ಯೂಶ್ವಲಿ ನಿದ್ದೆಯಿಂದ ಎಚ್ಚರ ಆದಾಗ ನೆನ್ನೆದು ಮೊನ್ನೆದೆಲ್ಲ ಹೇಗೆ ನೆನಪಿರುತ್ತೋ ಅಷ್ಟೇ ಈಗಲೂ ನೆನಪಿದೆ ನನಗೆ. ಏನೆಲ್ಲ ನೆನಪಿದೆ? ಒಂದು ವಿಷಯ, ಅದನ್ನೇನಾದರೂ ನಾನು ಮರ್ತು ಹೋಗಿದ್ದಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಏನು ವಿಷಯ? ಹಾಗಷ್ಟೇ ಹುಟ್ಟಿದ 2 ಹೆಣ್ಮಕ್ಳಿಗೆ ಸಂಬಂಧಿಸಿದ ವಿಷಯ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಲ್ಲೊಂದು ತಪ್ಪಾಗ್ಬಿಟ್ಟಿದೆ. ತಪ್ಪಾ? ಹೌದು, ತಪ್ಪು. ಅದರಿಂದ ಆ ಹೆಣ್ಮಕ್ಳ ಜೀವನ ಹೆಚ್ಚು ಕಡಿಮೆ ಆಗ್ಬಿಟ್ಟಿರುತ್ತೆ. ಆ ತಪ್ಪನ್ನು ಸರಿ ಮಾಡುವಂತಲೇ ದೇವ್ರು ನನ್ನನ್ನು ಎಚ್ಚರ ಮಾಡಿಸಿದ್ದಾನೆ ಅಂತ ನನ್ನ ಮನಸ್ಸಿಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಒಂಚೂರು ಬಿಡಿಸಿ ಹೇಳ್ಬೋದಾ? ಆಗಷ್ಟೇ ಹುಟ್ಟಿದ 2 ಹೆಣ್ಮಕ್ಳು, ಹುಟ್ಟ ದೇವತೆಗಳು. ಯಾವ ಉದ್ದೇಶದಿಂದ ಮಾಡಿದ್ರೋ ಗೊತ್ತಿಲ್ಲ, ಅದ್ಲು ಬದಲು ಆಗಿವೆ. ಆದರೆ ಅದನ್ನ ಈಗ ಸರಿ ಮಾಡಲೇಬೇಕು. ಅಂದರೆ ಆ ಹೆಣ್ಮಕ್ಳು ತಮ್ದಲ್ದೇ ಇರೋ ಮನೆಯಲ್ಲಿ ತಮ್ದಲ್ದೇ ಇರೋ ಅಪ್ಪ ಅಮ್ಮನ ಜೊತೆಲಿ ಬೆಳೀತಿದಾರಾ? ಹೌದು. ಬಹುಶಃ ಈಗ ಅವಳ ಮನೇಲಿ ಇವಳು, ಇವಳ ಮನೇಲಿ ಅವಳು ಬೆಳೀತಾ ಇರಬಹುದು. ಆ ಸತ್ಯ ಗೊತ್ತಿರೋದು ನನ್ನೊಬ್ಳಿಗೆ. ಈಗ ಅದನ್ನು ನಾನೇ ಸರಿ ಮಾಡಬೇಕು. ಓ ಮೈ ಗಾಡ್, ಆ ಹುಡುಗಿರು ಯಾರು? ಅವತ್ತೇನು ನಡೀತು ಅಂತ ಸ್ವಲ್ಪ ಹೇಳ್ಬೋದಾ? ನಿಜ ಹೇಳಬೇಕು ಅಂದರೆ ಆ ಹೆಣ್ಮಕ್ಳಿಗೆ ಏನು ಹೆಸರಿಟ್ಟಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಎಲ್ಲನೂ ಹುಡುಕ್ಬೇಕು. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತೀರಾ? ಮೇಡಮ್, ಅಮ್ಮ ಇನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ. ಜೊತೆಗೆ ಆ ವಿಷಯದ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವ್ರು ಅರ್ಧಂಬರ್ಧ ಮಾತಾಡಿ ನೀವು ಅದನ್ನು ಟೆಲಿಕಾಸ್ಟ್ ಮಾಡಿ ಅದನ್ನ ಹೆಣ್ಮಕ್ಳು ಮನೆಯವರೆಲ್ಲ ನೋಡಿ ಸುಮ್ಮನೆ ರಾಧಾ ಅಂತ ಆಗೋದು ಬೇಡ ಅಂತ. ದಟ್ಸ್ ಓಕೆ, ಆ್ಯಸ್ ಯು ವಿಶ್. ಆದರೆ ಮುಂದೆ ಆ ಹುಡುಗಿರ ಬಗ್ಗೆ ಎಲ್ಲ ಗೊತ್ತಾದಾಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಇಂಟರ್ವ್ಯೂ ಕೊಡಬೇಕು ಪ್ಲೀಸ್. ದೇವ್ರೆ, ನಿನ್ನ ಹತ್ರ ನಂದೊಂದು ಜಗಳ ಇದೆ. ನನಗೆ 3 ಕೆಲಸ ಕೊಡ್ಸಿದ್ಯಾ? ನಾನು ಕೇಳಿದ್ನಾ? ಹೋಗ್ಲಿ, 3 ಕೆಲಸ ಕೊಡ್ಸೋದೇನೋ ಕೊಡ್ಸಿದ್ಯಾ, ಆದ್ರೆ ಒಂದಾದ್ರೂ ಪರ್ಮನೆಂಟ್ ಇದೆಯಾ? ಒಬ್ಬರಾದ್ರೂ ಸರಿಯಾಗಿ ಸಂಬಳ ಕೊಡ್ತಾರ? ಅದ್ರ ಬದಲು ನನ್ಗೆ ಇಷ್ಟದ ಕೆಲಸ ಏನೋ ಇದೆ, ಅದನ್ನ ಕೊಡ್ಸೋದಕ್ಕೆ ನಿನ್ಗೆ ಆಗಲ್ಲಲ್ವಾ? ಪರವಾಗಿಲ್ಲ ಬಿಡು, ದೇವ್ರಲ್ವಾ ನೀನು. ನಿನ್ನ ಹತ್ರ ಏನ್ ಜಗಳ ಮಾಡೋದು? ಇವತ್ತು ಮದ್ವೆ ಮನೆಗೆ ಹೋಗಿ ನಾದಸ್ವರ ನುಡಿಸ್ಬೇಕು. ಬೇಜಾರೇನಿಲ್ಲ, ಆದ್ರೆ ಮದ್ವೆಗೆ ಅಜ್ಜಿನೂ ಬರ್ತಿದ್ದಾಳೆ, ನೀನೇ ಕಾಪಾಡ್ಬೇಕು. ನಾನು ನಾದೋಸರ ಕೇಳ್ತಾ ಇಲ್ಲಿ ಹುಡುಗ ಅನ್ಕಂಡೆ, ಇಲ್ಲಿ ನೋಡಿದ್ರೆ ಹುಡುಗಿ. ಅದೇ ಅಂತೀನಿ, ಒಂದು ಹುಡುಗಿ ಇಷ್ಟು ಚೆನ್ನಾಗಿ ನುಡ್ಸೋದಂದ್ರೆ ಮೆಚ್ಚಲೇಬೇಕಪ್ಪ. ಆಂಟಿ, ಅವಳು ನನ್ನ ತಂಗಿ ನಕ್ಷತ್ರ ಅಂತ. ಇದಿಷ್ಟ ಅಲ್ಲ,
ಯಾವುದೇ ಕೆಲ್ಸಕ್ಕೂ ಅವಳು ಎತ್ತಿದ ಕೈ. ನನ್ಗೆ ಆ ಕೆಲಸ ಬರಲ್ಲ ಮಾಡಲ್ಲ ಅನ್ನೋ ಮಾತೇ ಇಲ್ಲ ಗೊತ್ತಾ? ಹೌದಾ? ಹುಡುಗಿರು ಅಂದ್ರೆ ಹಿಂಗೆ ಇರ್ಬೇಕು. ಮನೇಲೋಗಿ ದೃಷ್ಟಿ ಬಟ್ಟಿಡು. ಸುಡುಗಾಡು ಕಾಡಿಗೆ ಡಬ್ಬಿಗೆ ಎಂತದೇ ದೃಷ್ಟಿ ಬಿಟ್ಟು ಬಂದ್ಬಿಟ್ರು ಸೀಮೆಲ್ದ್ರ ಸುಂದ್ರಿನ ಹೊಗಳಕ್ಕೆ. ಇವಳು ಬೇರೆ ಒಗ್ಗರಣೆ. ನಡಿಯೇ ಇದ್ದಾಳೆ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಲೆನೂ ಆಗ್ತಾ ಇರಲಿಲ್ಲ. ನಡಿ ನಡಿ. ಅಜ್ಜಿ ಅಜ್ಜಿ ನಿಂತ್ಕೊಳ್ಳಿ ಅಜ್ಜಿ. ಮದ್ವೆಗೆ ಅಂತ ಬಂದು ಹೀಗೋಗೋದ್ ಸರಿ ಇರಲ್ಲ ಅಜ್ಜಿ. ಆ ಸುಟ್ ಮುಖ ನೋಡಿದ್ಮೇಲೆ ನನ್ ಮದ್ವೆನೇ ಬೇಡ, ಎಂತದ್ದು ಬೇಡ. ನಡಿ ತಪ್ಪಿಗೆ. ಯಾಕೆ ಹೀಗಾಡ್ತೀರಾ? ಪಾಪ ಅವಳು ಇಷ್ಟೆಲ್ಲ ಮಾಡ್ತಿರೋದು ನಮ್ಗೋಸ್ಕರ ಅಂದ್ಮೇಲೆ ಅವಳ ಮೇಲೆ ಯಾಕೆ ಇಷ್ಟು ಸಿಟ್ಟು? ಇಡೀ ಜಗತ್ತಲ್ಲಿ ಮೊಮ್ಮಗಳ ಮೇಲೆ ದ್ವೇಷ ಕಾರೋ ಅಜ್ಜಿ ನೀವೊಬ್ರೇ. ಸುಡುಗಾಡು ಯಾವಳೆ ನನ್ ಮೊಮ್ಮಗಳು? ಅವಳ ಅವನಿಷ್ಟನ? ಇಲ್ ನೋಡೆ ಈ ವಯಸ್ಸಿನಲ್ಲೂ ಒಳ್ಳೆ ಟೊಮೆಟೊ ಹಣ್ಣಿನ ತರ ಇದ್ದೀನಿ. ನನ್ ಬಣ್ಣ ನನ್ ಮಗನ್ಗೂ ಬಂದಿದೆ, ನನ್ ಮಗನಿಂದ ನಿನಗೂ ಬಂದಿದೆ. ಆದ್ರೆ ಅನಿಷ್ಟಕ್ಕೆ ಯಾಕೆ ಬಂದಿಲ್ಲ? ಬಣ್ಣ ಬದಲಾದ ಮಾತ್ರಕ್ಕೆ ಸಂಬಂಧ ಬದಲಾಗತ್ತಾ? ಅವಳು ಹಾಗೆ ಹುಟ್ಟಿರೋದೇ ತಪ್ಪು ಅನ್ನೋ ರೀತಿ ಯಾಕೆ ಮಾತಾಡ್ತೀರಾ? ಏನೇ ಆಗ್ಲಿ ಅವಳು ನಿಮ್ಮ ಮೊಮ್ಮಗಳೇ, ಮರಿಬೇಡಿ. ಆ ನಾಗರಿಕಲ್ಲಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಅದೇನೋ ಸಮಾಧಾನ. ನನಗೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತಲ್ವಾ? ಯಾವಾಗಲೂ ನೀವು ನನ್ನ ಜೊತೆ ಬರ್ತೀರಲ್ಲ, ಅದೇ ನನಗೆ ಸಂತೋಷ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನೀವು ಮದುವೆಗೆ ಹೋಗಿಲ್ಲ ಅಂತನಾ? ನೀವಲ್ಲಿ ಹೋಗಿಲ್ಲ ಅಂದರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಮಗಳು ನಕ್ಷತ್ರ ನಿಮಗಿಂತ ಒಂದು ಕೈ ಮೇಲು ಅನ್ನೋ ಹಾಗೆ ನಾದಸ್ವರ ನುಡಿಸ್ತಿರ್ತಾಳೆ. ನಾನೇನೋ ಒಂದು ಕೇಳ್ತೀನಿ, ನೀನು ಮಾಡ್ತೀಯಾ? ಯಾಕೆ ಹೀಗೆ ಕೇಳ್ತೀರಾ? ನಾನು ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೀನ? ಅದೇನೋ ಒಂದು ಕೇಳ್ರಿ. ಹಾಗಾದ್ರೆ ಬಾ. ನಾಗದೇವತೆ ಅಂದ್ರೆ ಏನ್ ಕಮ್ಮಿನಾ? ಸುಳ್ಳು ಹೇಳಿದ್ರೆ ಸುಟ್ಟು ಹಾಕ್ತಾಳೆ. ಇದಕ್ಕ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. 23 ವರ್ಷದಿಂದ ನಾನು ಮಾಡದೇ ಇರೋ ಆಣೆ ಇಲ್ಲ, ಹೇಳ್ದೇ ಇರೋ ದೇವ್ರ ಹೆಸರಿಲ್ಲ. ಆದರೂ ನಿಮಗಿನ್ನೂ ಅನುಮಾನ ಹೋಗಿಲ್ಲ. ನಕ್ಷತ್ರನ ನೀವು ಮಗಳು ಅಂತ ಒಪ್ಕೊಳ್ಳಿಲ್ಲ. ಇನ್ನು ನಾನು ಏನು ಮಾಡಿದ್ರೆ ನಿಮಗೆ ನಂಬಿಕೆ ಬರುತ್ತೆ ರೀ? ಸಿಂಪಲ್ಲು, ಕರ್ಪೂರ ಹಚ್ಚು. ನಿನ್ ಪ್ರಕಾರ ನೀನ್ ಸತ್ಯವಾನ್ ಸಾವಿತ್ರಿ ತುಂಡು ತಾನೆ? ಅಂದ್ಮೇಲೆ ಅಂಗೈ ಮೇಲೆ ಕರ್ಪೂರ ಅಲ್ಲ, ಕೆಂಡ ಇಟ್ಕೊಂಡ್ರು ಐಸ್ ತರ ತಣ್ಣಗಿರುತ್ತೆ. ಹೆದರ್ಬೇಡ. ಇನ್ನು ನನ್ನನ್ನು ಪರೀಕ್ಷೆ ಮಾಡಬೇಡಮ್ಮ. ಇದೆಲ್ಲ ನನಗೆ ಸಾಕಾಗಿ ಹೋಗಿದೆ. ನಾನು ನನ್ನ ಕನಸು ಮನಸ್ಸಲ್ಲೂ ನನ್ನ ಗಂಡನಿಗೆ ನಾನು ದ್ರೋಹ ಬಗದೋಳಲ್ಲ. ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಅಂತ್ಯ ಹಾಡು. ನಕ್ಷತ್ರ ತನ್ನ ಮಗಳೇ ಅಂತ ಇವರು ಒಪ್ಕೊಳ್ಳೋ ಹಾಗೆ ಮಾಡು ತಾಯಿ. ಹಾಯ್ ನನ್ನ ಚಿಂಟು ಪಿಂಟು ಮಿಂಟು ಫ್ರೆಂಡ್ಸ್, ನಾನು ನಿಮ್ಮ ಸಿದ್ದು. ಇವತ್ತು ಏನ್ ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಾ ಫ್ರೆಂಡ್ಸ್? ನನ್ನ ದೋಸ್ತ್ ನನಗೋಸ್ಕರ ಇಡ್ಲಿ ಉಪ್ಪಿಟ್ಟು ಮಾಡ್ತಿದ್ದಾರೆ. ಯಾಹೂ, ಇದೆ ನಮ್ಮ ಇಡ್ಲಿ ಉಪ್ಪಿಟ್ಟು. ಮತ್ತೆ ಇವರು ನಮ್ಮ ಸೂಪರ್ ಶೆಫ್ ಬೂಮ್ ಬೂಮ್ ಭೂಪತಿ. ಹೇಗಿದೆ ದೋಸ್ತ್? ಸೂಪರ್ ಬೊಂಬಾಟ್ ದೋಸ್ತ್. ಥ್ಯಾಂಕ್ ಯು ದೋಸ್ತ್. ಸುಡುಗಾಡ್ ಜೀವನ, ಎಲ್ಲೋದು ನೆಮ್ಮದಿ ಇಲ್ಲ. ಹೋಗಿದ್ದಾಯ್ತು ಬಂದಿದ್ದಾಯ್ತು, ಇನ್ನೂ ಏನ್ ಮಣಮಣ ಅನ್ಕೊಂಡು ಸುಮ್ನೆ ಇರ್ಬಾರ್ದಾ? ಶಿವ ಶಿವ, ಮೆತ್ತಗೆ ದೋಸ್ತ. ಸಿದ್ದು, ಏನೋ ಇದಲ್ಲ? ಇಡ್ಲಿ ಉಪ್ಪಿಟ್ಟಮ್ಮ. ಹಾಕ್ತೀನಿ ನೋಡು. ನಮ್ಮನೆ ಪಿಜಿನಲ್ಲಿರೋರ್ಗೆ ನಾವೇ ಅಡಿಗೆ ಮಾಡಿ ಕೊಡ್ಬೇಕು. ಅದನ್ನ ಬಿಟ್ಟು ಇವನ್ ಕೈಲೇ ಇದೆಲ್ಲ ಮಾಡಿಸ್ತಿದ್ಯಲ್ಲೋ, ಅಷ್ಟು ಗೊತ್ತಾಗಲ್ವಾ? ಹಸು ಆಗ್ತಿತ್ತಮ್ಮ, ಅದಕ್ಕೆ. ಏನದಕ್ಕೆ? ನಾನು ಬರೋವರೆಗೂ ಕಾಯಕ್ಕಾಗಲ್ವಾ? ಸೃಷ್ಟಿ ಅಕ್ಕ, ಪಾಪ ದೋಸ್ತ್ಗೆ ಯಾಕೆ ಬೈತಾ ಇದ್ದೀರಾ? ಬೈಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ನನಗೆ ಬೈಬೋದಲ್ವಾ? ಎಷ್ಟೇ ಆದ್ರೂ PG ಹುಡುಗ, ಮನೆ ಹಿತ್ಲ ಕಡೆ ಇರೋ ರೂಮಲ್ಲಿ ಬಾಡಿಗೆಗಿದ್ದೀನಿ. ರೂಮಿಗೆ ಹೋಗ್ಬೇಕು ಅಂದ್ರೆ ಮನೆ ಒಳಗಡೆಯಿಂದಾನೇ ಹೋಗ್ಬೇಕಲ್ವಾ? ಬರ್ಬೇಕು, ರೂಮಿಗೆ ಹೋಗ್ಬೇಕು, ಅಷ್ಟೇ ನನ್ನ ಕೆಲಸ. ಅದನ್ನ ಬಿಟ್ಟು ಮನೆಯೆಲ್ಲ ಓಡಾಡ್ಕೊಂಡು ನಿಮ್ಮ ಅಡುಗೆ ಮನೆಯಲ್ಲಿ ಬಂದು ಅಡುಗೆ ಮಾಡೋದು ಸರಿ ಹೋಗಲ್ಲ ಅಂತ ಹೇಳ್ತಿದ್ದೀರಾ. ಹೋಗ್ಲಿ ಬಿಡಿ, ಅರ್ಥ ಆಯ್ತು. ಅಯ್ಯಯ್ಯೋ, ಅದು ಹಾಗಲ್ಲ. ಪರವಾಗಿಲ್ಲ ಅಕ್ಕ, ನನ್ಗೆ ಅರ್ಥ ಆಯ್ತು. ಎಷ್ಟೇ ಆದ್ರೂ PG ಹುಡುಗ, ನೀನ್ ಕೊಟ್ಟಿದ್ದನ್ನ ನಾನು ತಿನ್ಬೇಕು,
ಅದನ್ನ ಬಿಟ್ಟು ನಾನೇ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ಕೊಳ್ಳೋದೆಲ್ಲ ನಿಮಗೆ ಸರಿ ಹೋಗ್ತಿಲ್ಲ. ಹೋಗ್ಲಿ ಬಿಡಿ, ನಂದೇ ತಪ್ಪು ಅಕ್ಕ, ಸಾರಿ. ಏನೋ ನೀನು ನಾನೇನೋ ಹೇಳಿದ್ರೆ ನೀನು ಅದಕ್ಕೆ ಇನ್ನೇನೋ ಅರ್ಥ ಹುಡುಕ್ತ್ಯಾ. ಹೋಗಪ್ಪ, ನಾನೇನೂ ಹೇಳಲ್ಲ. ಓ ಅಕ್ಕ, ತಮಾಷೆ ಮಾಡೋಣ ಅಂತ ಹೋದ್ನಪ್ಪ, ಅಷ್ಟಕ್ಕೆ ಸೀರಿಯಸ್ ಆಗ್ಬಿಟ್ರಾ? ಸಾರಿ. ನಿಜ ಹೇಳಬೇಕು ಅಂದ್ರೆ ಇಂಥ PG ಸಿಗ್ಬೇಕು ಅಂದ್ರೆ ನಾನ್ ಪುಣ್ಯ ಮಾಡಿರ್ಬೇಕು. ನೀವೆಲ್ಲ ಇರೋದಕ್ಕೆ ತಾನೆ ನಾನು ಇಷ್ಟೊಂದು ಖುಷಿಯಾಗಿರೋದು. ಇಲ್ಲ ಅಂದಿದ್ರೆ ಮನೆ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಇಷ್ಟು ಖುಷಿಯಾಗಿರಕ್ಕಾಗ್ತಿತ್ತಾ ಹೇಳಿ ನೋಡೋಣ. ಹೌದು, ನೀವು ಮದುವೆ ಮುಗಿಸ್ಕೊಂಡ್ ಬಂದ್ಬಿಟ್ರಾ? ಅಕ್ಕ, ಡ್ಯೂಟಿಗೆ ಟೈಮ್ ಆಗೋಯ್ತು, ಬರ್ಲಾನು? ದೋಸ್ತ್ ಬಾಯ್. ಬಾಯ್ ದೋಸ್ತ್. ಇಡ್ಲಿ ಉಪ್ಪಿಟ್ಟಿಗೆ ಒಳ್ಳೆ ಡಿಮ್ಯಾಂಡ್ ಇತ್ತು. ಸಾಲಿಲ್ಲ ಅಂತ ಅಜ್ಜಿ ಬಾಂಡ್ಲಿಕ್ಕೆ ರೀತಿದ್ದಾರೆ. ಅಕ್ಕ, ಈ ತಿಂಗಳು ಬಾಳ್ಗೆ ದುಡ್ಡು ತೊಗೊಳ್ಳಿ. ಏಯ್, ಇದಕ್ಕಿನ್ನ ಟೈಮ್ ಇದೆಯಲ್ಲ, ಈಗಲೇ ಯಾಕೆ ಕೊಡ್ತಿದ್ಯಾ? ಅಕ್ಕ, ನನ್ನ ಪಾಲಿಸಿ ಏನ್ ಗೊತ್ತಾ? ದುಡ್ಡಿದ್ದಾಗ ಕೊಟ್ಬಿಡ್ಬೇಕು. ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂತ ಯಾಕೆ ಯೋಚನೆ ಮಾಡಬೇಕು? ಆಮೇಲೆ ಅಜ್ಜಿ PP ಮಾತ್ರ ಇಲ್ಲ ಅಂತ ಕೇಳಿದ್ದೆ, ತಗೊಂಬಂದ್ಬಿಡಿ ಅಕ್ಕ. ಅಲ್ಲ, ಅದು ಅಕ್ಕ, ಅಜ್ಜಿ ಒಂದು ದಿನ BP ಮಾತ್ರೆ ತಗೊಂಡಿಲ್ಲ ಅಂದ್ರೆ ಮನೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಬೇಕಾ ನಮ್ಗದು? ತಗೊಳ್ಳಿ ಅಕ್ಕ, ಪರವಾಗಿಲ್ಲ. ಅವಳು ಮದ್ವೆ ಮುಗಿಸ್ಕೊಂಡು ಡೈರೆಕ್ಟ್ ಹೋಟ್ಲಿಗೆ ಬರ್ತಾಳಂತೆ. ನೀನ್ ಹೊರಡು. ದೋಸ್ತ್ ಬಾಯ್. ಬಾಯ್ ದೋಸ್ತ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವತ್ತು ಒಂದಾದ್ಮೇಲೆ ಒಂದು ಮೀಟಿಂಗ್ ಇದೆ ನನಗೆ. ಇಡ್ಲಿ ಜೊತೆ ಕಾಫಿ ಬೇಕು ಮಯೂರಿ. ಗುಡ್ ಮಾರ್ನಿಂಗ್ ಅಜ್ಜಿ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಇಡ್ಲಿ ಜೊತೆ ಚಟ್ನಿ ಪುಡಿ ಸರ್ವ್ ಮಾಡ್ಬೋದಾ? ಅಮ್ಮ, ನಾಳೆ ನಮ್ಮ ನಿಧಿ ಪುಟ್ಟಿದ ಬರ್ಡೇ ಇದೆ. ಒಂದು ಸಣ್ಣ ಗ್ಯಾದರಿಂಗ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀನು ಟೈಮ್ ಮಾಡ್ಕೋಬೇಕು. ಎಷ್ಟೊತ್ತಿಗೆ? ಸಂಜೆ ಒಂದು 5 ಗಂಟೆ ಹಂಗೆ. ನಾ ಬೇರೆ ಮೀಟಿಂಗ್ ಇಟ್ಕೊಂಡಿದ್ದೀನಿ. ನೀನೇ ಹೇಳಮ್ಮ. ಲೇಟಾಗಿ ಸೆಲೆಬ್ರೇಟ್ ಮಾಡೋಣ ಅಂದರೆ ಲೇಟಾಗಿ ಮಾಡೋಣ. ಹೌದು ಅತ್ತೆ, ನಮ್ಮ ನಿಧಿ ಬರ್ಡೇ ಅಂದಮೇಲೆ ನೀವಿರಲೇಬೇಕು. ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ಪ್ಲಾನ್ ಮಾಡೋಕ್ಕೆ ಹೋಗಬೇಡ ಶೌರ್ಯ. ಈ ಭೂಪತಿ ಬೇರೆ ಕೈಗೆ ಸಿಗ್ತಾ ಇಲ್ಲ. ಅವನು ಎಲ್ಲೆಲ್ಲಿರ್ತಾನೆ ಅಂತ ಹುಡ್ಕೋದಿಕ್ಕೆ ಅವನ ಕುತ್ತಿಗೆಗೆ ಒಂದು ರೇಡಿಯೋ ಕಾಲರ್ ಹಾಕಬೇಕು ಅಷ್ಟೇ. ಫೋನ್ ಮಾಡಮ್ಮ, ಬರ್ತಾನೆ. Oh God, Italy again and same chutney. ಅಕ್ಕ, ಸ್ವಲ್ಪ ಬೇರೆ ತೆಗೆಸಬೇಕು. ಮಯೂರಿ, ಹೇಳಿದ್ದನ್ನೇ ಎಷ್ಟು ಸತಿ ಹೇಳೋದು ನಿಂಗೆ? ಇಡ್ಲಿ ಜೊತೆ ಕಾಫಿ ಬೇಕು ಅಂತ ಹೇಳಿರ್ಲಿಲ್ವಾ?